ಸರಿಸುಮಾರು 25 ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಪೊಲೀಸರು ಯಾವ್ಯಾವ ಕ್ರಿಮಿನಲ್ ಪ್ರಕರಣಗಳನ್ನು ಹೇಗೆ ಹೇಗೆ ಪತ್ತೆ ಹಚ್ಚುತ್ತಿದ್ದರು ಎನ್ನುವ ಬಗ್ಗೆ ಈಗಿನ ತಲೆಮಾರಿಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಪೊಲೀಸರು ಕ್ರಿಮಿನಲ್ ಪ್ರಕರಣವನ್ನು ಪತ್ತೆ ಹಚ್ಚಲು ಬಹು ವಿಧವಾಗಿ ಅವಲಂಬಿಸಿರುವುದು CC ಕ್ಯಾಮರಾದ ಫುಟೇಜ್ಗಳು, ಮತ್ತೊಂದು ಮೊಬೈಲ್ ನೆಟ್ವರ್ಕ್ಗಳು, ಅದರ ನಂತರ ಫಿಂಗರ್ ಪ್ರಿಂಟ್ಸ್ಗಳು. ಆದರೆ ಈ ಹಿಂದೆ ಫಿಂಗರ್ ಪ್ರಿಂಟ್ಸ್ ಇದ್ದರೂ ಸಹ ಈ ವೈಜ್ಞಾನಿಕ ವ್ಯವಸ್ಥೆ ಇರಲಿಲ್ಲ. CC ಕ್ಯಾಮರಾ, ಮೊಬೈಲ್ ನೆಟ್ವರ್ಕ್ ಇದೆಲ್ಲ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವುದೇ ಪ್ರಕರಣವನ್ನು ಪತ್ತೆ ಹಚ್ಚಬೇಕು ಎಂದು ಪೊಲೀಸರು ನಿರ್ಧರಿಸಿದ್ದಾರೆ, ಅದನ್ನು ಪತ್ತೆ ಹಚ್ತಾರೆ ಎನ್ನುವುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿಯಾಗಿದೆ. 1999ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಆಗಿದ್ದವರು ಸೀಮಂತ್ ಕುಮಾರ್ ಸಿಂಗ್. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಲೆಟರ್ ಬರುತ್ತೆ. ಅದು ಪೋಸ್ಟ್ ಕವರ್ನಲ್ಲಿ ಹಾಕಿದಂಥ ಲೆಟರ್. ಆ ಲೆಟರ್ನಲ್ಲಿ ಮಂಗಳೂರಿನ ಏರ್ಪೋರ್ಟು, NMPT ಇದನ್ನೆಲ್ಲ ಸ್ಫೋಟಿಸುವಂತಹ ಬೆದರಿಕೆಯ ಕರೆ ಇತ್ತು. ಒಮ್ಮೆಲೆ ಅಂತಹ ಒಂದು ಲೆಟರ್ ಬಂದಿದಂಥ ಕೂಡಲೇ ಪೊಲೀಸ್ ಇಲಾಖೆ ಅಲರ್ಟ್ ಆಗುವುದು ಸಹಜ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಆದ್ದರಿಂದಾಗಿ SP ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಪ್ರಕರಣದ ತನಿಖೆಯನ್ನು ಆಗಿನ ಪಣಂಬೂರು ASP ಪಂಕಜ್ ಕುಮಾರ್ ಠಾಕೂರ್ ಅವರಿಗೆ, ಒಳ್ಳೆ ಯುವ IPS ಅಧಿಕಾರಿ, ಯಾವುದೇ ಪ್ರಕರಣವನ್ನು ಪತ್ತೆ ಹಚ್ಚಬೇಕು ಎನ್ನುವಂಥ ಉತ್ಸಾಹ ಇದ್ದಂಥ ಅಧಿಕಾರಿ, ಅವರಿಗೆ ಈ ಕವರ್ ಮತ್ತು ಲೆಟರ್ ಇದನ್ನು ಹಸ್ತಾಂತರ ಮಾಡಿ ಅವರು ಕವರನ್ನು ಪರಿಶೀಲನೆ ಮಾಡಿದಾಗ ಅದು ಉಡುಪಿಯಿಂದ ಪೋಸ್ಟ್ ಆಗಿತ್ತು. ಯಾಕಂತ ಹೇಳಿದರೆ ಉಡುಪಿಯಿಂದ ಪೋಸ್ಟ್ ಆಫೀಸಿಂದ ಸೀಲ್ ಇತ್ತು. ಅದರಿಂದ ಲೆಟರ್ ಬಂದಿರೋದು ಉಡುಪಿಯಿಂದ ಅಂತ ಕನ್ಫರ್ಮ್ ಆಯಿತು. ಲೆಟರನ್ನು ಟೈಪ್ ರೈಟರಲ್ಲಿ ಟೈಪ್ ಮಾಡಲಾಗಿತ್ತು, ಯಾಕಂದರೆ ಹ್ಯಾಂಡ್ ರೈಟಿಂಗ್ ಅಲ್ಲ. ಅದರಿಂದಾಗಿ ಈ ಟೈಪ್ ಮಾಡಿದ್ದೆಲ್ಲಿ ಎನ್ನುವುದು ಪತ್ತೆ ಹಚ್ಚುವುದು ಪೊಲೀಸರಿಗೆ ಸವಾಲಾಗಿತ್ತು. ASP ಪಂಕಜ್ ಕುಮಾರ್ ಠಾಕೂರ್ ತನ್ನ ಇಬ್ಬರು ಸಿಬ್ಬಂದಿಗಳಿಗೆ ನೇರವಾಗಿ ಉಡುಪಿಗೆ ಹೋದರು. ಆಗಲೇ ಉಡುಪಿ ಜಿಲ್ಲೆ ಆಗಿತ್ತು, ಉಡುಪಿಗೂ ಒಬ್ಬರು SP ಇದ್ದರು. ಆದರೂ ಸಹ ಒಬ್ಬ IPS ಅಧಿಕಾರಿ ಹೋಗಿ ಅಲ್ಲಿನ ಪೊಲೀಸ್ ಸ್ಟೇಷನ್ನ ಸಹಾಯ ಪಡೆದರೆ ಅಲ್ಲಿನ ಪೊಲೀಸರು ಅವರಿಗೆ ಸಹಾಯ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದರೆ ಅವರು ಮುಂದಿನ ದಿನಗಳಲ್ಲಿ ಪದೋನ್ನತಿ ಒಂದು ಯಾವುದೇ ಸಂದರ್ಭದಲ್ಲಿ ಜಿಲ್ಲಾ SP ಆಗಿ ಬರ್ಬೋದು. ಅದರಿಂದಾಗಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಹಕಾರ ನೀಡಿ ಅವರು ಈ ಲೆಟರ್ ಎಲ್ಲಿಂದ ಟೈಪ್ ಆಗಿದೆ ಎನ್ನುವುದನ್ನು ಪತ್ತೆ ಹಚ್ಚುವುದಕ್ಕೆ ಮುಂದಾದ. ಪೋಸ್ಟ್ ಆಫೀಸಿಂದ ಪೋಸ್ಟ್ ಆಗಿದೆ ಅಂತಾದರೆ ಯಾವುದಾದ್ರೂ ಒಂದು ಅಂಚೆ ಡಬ್ಬಿಗೆ ಈ ಲೆಟರ್ನ ಹಾಕಿರಬೇಕು. ಅಲ್ಲಿಂದ ಅದು ಪೋಸ್ಟ್ ಆಫೀಸಿಗೆ ಹೋಗಿದೆ, ಪೋಸ್ಟ್ ಆಫೀಸಲ್ಲಿ ಸೀಲ್ ಹಾಕಿದ್ದಾರೆ, ಅಲ್ಲಿಂದ ಅದನ್ನು ಬಟವಾಡೆ ಮಾಡಿದ್ದಾರೆ ಎನ್ನುವುದು ಸಾಮಾನ್ಯ ಥಿಯರಿ. ಹಾಗೆ ಅಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಡಬ್ಬಿಗಳಿದೆ ಇದನ್ನು ಸುರಿಯಿಗೆ ಮಾರ್ಕ್ ಮಾಡುವಂಥ ಕೆಲಸ ಮಾಡಿದರು. ನೋಡುವಾಗ ತಾಲೂಕು ಆಫೀಸಿನ ಎದುರುಗಡೆ ಪೋಸ್ಟ್ ಡಬ್ಬಿ ಇತ್ತು, ಕೋರ್ಟ್ ಕಾಂಪ್ಲೆಕ್ಸ್ ಹತ್ತಿರದಲ್ಲಿ ಒಂದು ಪೋಸ್ಟ್ ಡಬ್ಬಿ ಇತ್ತು, ಆಚೆ ಕೃಷ್ಣಮಠದ ಹತ್ತಿರ ಒಂದು ಪೋಸ್ಟ್ ಡಬ್ಬಿ ಇತ್ತು, ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಪೋಸ್ಟ್ ಡಬ್ಬಿ ಇತ್ತು. ಅಲ್ಲಿ 4-5 ಪೋಸ್ಟ್ ಡಬ್ಬಿಗಳನ್ನು ಅವರು ಗುರುತು ಮಾಡಿಕೊಟ್ಟು ಈ ಪೋಸ್ಟ್ ಡಬ್ಬಿಗಳಿಗೆ ಈ ಕಾಗದವನ್ನು ಪೋಸ್ಟ್ ಮಾಡಿರಬೇಕು ಎನ್ನುವುದು ಅವರ ಆಲೋಚನೆ ಆಗಿದೆ. ಆದರೆ ಈ ಕಾಗದವನ್ನು ಟೈಪ್ ಮಾಡಿರೋದು ಈಗಿನಾಗಿ ಕಂಪ್ಯೂಟರ್ ಸಿಸ್ಟಮ್ ಇರಲಿಲ್ಲ, DTP ಸಿಸ್ಟಮ್ ಇರಲಿಲ್ಲ. ಆಗ ಟೈಪ್ ರೈಟರ್ ಇತ್ತು. ಅದರಿಂದ ಆ ಟೈಪ್ ರೈಟರಲ್ಲಿ ಇದನ್ನು ಟೈಪ್ ಮಾಡಿದ್ದಾರೆ ಅಂತೇಳಿ ಆಗ ತಾಲೂಕು ಆಫೀಸಿನ ಸುತ್ತಮುತ್ತ ಅರ್ಜಿ ಟೈಪ್ ಮಾಡುವಂಥ ಕೆಲವೊಂದು ಟೈಪ್ ರೈಟರ್ ಸೆಂಟರ್ಗಳಿತ್ತು. ಕೋರ್ಟ್ ಸಮೀಪ
ಟೈಪ್ ರೈಟರ್ ಸೆಂಟರ್ಗಳಿತ್ತು, ಮತ್ತು ಬಸ್ ಸ್ಟ್ಯಾಂಡ್ ಪಕ್ಕವು ಟೈಪ್ ರೈಟರ್ ಸೆಂಟರ್ಗಳಿತ್ತು. ಅದರಿಂದಾಗಿ ಇವರು ಎಲ್ಲ ಟೈಪ್ ರೈಟರ್ ಸೆಂಟರ್ಗಳಿಗೆ ಪೊಲೀಸರನ್ನು ಕಳಿಸಿದರು. ಒಂದೊಂದು ಶೀಟ್ ನಷ್ಟು ಟೈಪ್ ಮಾಡಿಸಿಕೊಂಡು ಬರಬೇಕು ಅಂತೇಳಿ ಹಾಗೆ ಒಂದು 10 ಟೈಪ್ ರೈಟರ್ ಯಂತ್ರಗಳನ್ನು ಗುರುತು ಮಾಡಿಕೊಂಡು ಆ 10 ಟೈಪ್ ರೈಟರ್ ಯಂತ್ರಗಳಿಂದ ಯಾವುದಾದ್ರೂ ಒಂದು ಪತ್ರಿಕಾ ತುಣುಕನ್ನು ಹೇಳಿದ್ರು ಟೈಪ್ ಮಾಡಲಿಕ್ಕೆ ಹೇಳಿದರು. ಯಾಕಂದ್ರೆ ಹೇಳಿದರೆ ಆದಿಂದ ಅಹಂವರೆಗೆ ಎಲ್ಲ ಅಕ್ಷರಗಳು ಬರುವಂತಹ, ಅದೇ ಈ ಎಷ್ಟು ಕಾಗುಣಿತದ ಅಕ್ಷರಗಳಿವೆ ಅಷ್ಟೂ ಕಾಗುಣಿತ ಅಕ್ಷರಗಳು ಬರುವಂತೆ ಟೈಪ್ ಮಾಡಬೇಕು ಅಂತ ಹೇಳಿ ಕಳಿಸ್ಕೊಟ್ರು. ಹಾಗೆ ಪೊಲೀಸರು ಒಂದೊಂದು ಟೈಪ್ ರೈಟರ್ ಸೆಂಟರ್ಗಳಿಗೆ ಹೋಗಿ ಆ ಇಡೀ ಒಂದು ಪೇಜಿನಷ್ಟು A4 ಸೈಜಿನ ಪೇಜಿನಷ್ಟು ಎಲ್ಲ ಅಕ್ಷರಗಳನ್ನು ಟೈಪ್ ಮಾಡಿಸಿಕೊಂಡು ಇಟ್ಕೊಂಡು ಬಂದರು. ಯಾಕಂತ ಹೇಳಿದರೆ ಬೆದರಿಕೆ ಪತ್ರದಲ್ಲಿರುವಂತಹ ಅಕ್ಷರಗಳು ಈ ಟೈಪ್ ರೈಟರ್ನಿಂದ ಟೈಪ್ ಆಗಿರುವಂಥ ಅಕ್ಷರಗಳಿಗೆ ತಾಳೆ ಆಗ್ತದ ಎನ್ನುವುದನ್ನು ನೋಡುವುದು ಅವರ ಉದ್ದೇಶ ಆಗಿತ್ತು. ಯಾಕಂತ ಹೇಳಿದರೆ ಎಲ್ಲ ಟೈಪ್ ರೈಟರ್ ಮೆಷಿನ್ಗಳಲ್ಲಿಯೂ ಸಹ ಅಕ್ಷರಗಳು ಒಂದೇ ರೀತಿಯಾಗಿರ್ತದೆ, ಅದನ್ನು ನಿಮಗೆ ವಿಂಗಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಒಂದು ಟೈಪ್ ರೈಟರ್ಗೆ ಒಂದು ವಿಚಾರವನ್ನು ಟೈಪ್ ಮಾಡಿದ್ದರೆ ಅದೇ ವಿಚಾರವನ್ನು ಇನ್ನೊಂದು ಟೈಪ್ ರೈಟರಲ್ಲಿ ಟೈಪ್ ಮಾಡಿಸಿದರೂ ಸಹ ಅದು ಒಂದೇ ರೀತಿಯ ಅಕ್ಷರಗಳು ಬರುವುದು. ಯಾಕಂತ ಹೇಳಿದರೆ ಆ ಸಂದರ್ಭದ ಟೈಪ್ ರೈಟರ್ಗಳು ಸಾಮಾನ್ಯವಾಗಿ ಒಂದೇ ಕಂಪನಿಯ ಟೈಪ್ ರೈಟರ್ಗಳು ಬರ್ತದೆ. ತೋಶಿಬಾ ಅಂತ ಹೇಳಿ ಕಂಪನಿಯ ಟೈಪ್ ರೈಟರ್ ಅದೇ ಬರ್ತಾ ಇದ್ದು. ಅದರಿಂದ ಇವರಿಗೆ ಏನಂತ ಹೇಳಿದರೆ ಈ ಬೆದರಿಕೆ ಪತ್ರ ಬಂದಿದೆ ಅಲ್ಲ, ಆ ಪತ್ರದಲ್ಲಿ ಒಂದು ಅಕ್ಷರ ಸಣ್ಣದೊಂದು ಮಾರ್ಕ್ ಆಗಿತ್ತು. ಇವರ ಆಲೋಚನೆ ಏನಂತ ಹೇಳಿದರೆ ಆ ಡ್ಯಾಮೇಜ್ ಆಗಿರುವಂಥ ಅಕ್ಷರ ಇರುವ ಟೈಪ್ ರೈಟರ್ ಯಾವುದು ಅಂತ ಹೇಳಿ ಕಂಡು ಹಿಡಿಯುವುದು ಅಂತ ಹೇಳಿ. ಅದಕ್ಕೆ ಹೇಳುವುದು ಯಾವುದಾದ್ರೂ ಪ್ರಕರಣದ ತನಿಖೆ ಮಾಡುವಾಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾರ್ಗದರ್ಶನ ನೀಡುವುದು ಯಾಕೆ ಅಂತ ಕೆಲವರು ಕೇಳ್ತಾರೆ. ಯಾಕಂತ ಹೇಳಿದರೆ ಅವರ ಸರ್ವಿಸಿಗಿಂತ 3 ಪಟ್ಟು ಸರ್ವಿಸ್ ಆದಂತಹ ಕೆಳ ಹಂತದ ಅಧಿಕಾರಿಗಳಿರ್ತಾರೆ. PC ಗಳಿರ್ಬೋದು, ಹೆಡ್ ಕಾನ್ಸ್ಟೇಬಲ್ಗಳಿರ್ಬೋದು, ASIಗಳಿರ್ಬೋದು, IPS ಅಧಿಕಾರಿಗಳು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಮಾರ್ಗದರ್ಶನ ನೀಡುವುದು ಯಾಕಂತ ಹೇಳಿದರೆ ಇದೇ ಕಾರಣಕ್ಕೆ. ಯಾಕಂದರೆ ಅವರ ಇನ್ವೆಸ್ಟಿಗೇಷನ್ ಥಿಯರಿಯೇ ಬೇರೆ, ಕೆಳ ಹಂತದ ಪೊಲೀಸ್ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಥಿಯರಿ ಬೇರೆ. ಆದ್ದರಿಂದ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಲಹೆ ಸೂಚನೆ ಕೊಡೋದು ಹೀಗೆ. ಕೆಲವೊಂದು ಪೊಲೀಸ್ ಅಧಿಕಾರಿಗೆ ಹೇಳಲಿಕ್ಕೆ ಉಂಟು, ನಮ್ಮ ಸರ್ವಿಸ್ನಷ್ಟು ಅವರಿಗೆ ಪ್ರಾಯ ಆಗಲಿಲ್ಲ, ಆದರೂ ಅವರು ಹಿರಿಯ ಅಧಿಕಾರಿ ಅವರು ಹೇಳಿದ್ದನ್ನು ನಾವು ಕೇಳಬೇಕಾಗುತ್ತೆ ಅಂತ ಕೇಳಬೇಕು. ಇದಕ್ಕೆ ಯಾಕಂತ ಹೇಳಿದರೆ ಅವರು ಪ್ರಕರಣದ ತನಿಖೆಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಅದರಲ್ಲಿ ಯಾವುದೋ ಒಂದು ಅಕ್ಷರದಲ್ಲಿ ಸಣ್ಣದೊಂದು ಮಾರ್ಕ್ ಇತ್ತು. ಆ ಮಾರ್ಕ್ ಯಾವ ಟೈಪ್ ರೈಟರಲ್ಲಿ ಟೈಪ್ ಮಾಡಿದ್ದು ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಸಹಕಾರಿ ಆಗ್ತಾ ಇತ್ತು. ಅಂತಹ ಸೂಕ್ಷ್ಮ ವಿಚಾರವನ್ನು ಅವರು ಗಮನಿಸಿದ್ರು. ಆದ್ದರಿಂದಾಗಲೇ ಒಂದು 10 ಟೈಪ್ ರೈಟರ್ಗಳಲ್ಲಿ ಎಲ್ಲ ಅಕ್ಷರಗಳನ್ನು ಟೈಪ್ ಮಾಡಿಸ್ಕೊಂಡು ಅದನ್ನು ಎಲ್ಲವನ್ನು ಕೂಲಂಕಷವಾಗಿ ಅವರೇ ವಾಚ್ ಮಾಡಿದಾಗ ಒಂದು ಟೈಪ್ಡ್ ಕಾಪಿಯಲ್ಲಿ ಆ ಮಾರ್ಕ್ ಇದ್ದ ಅಕ್ಷರ ಪತ್ತೆ ಆಯಿತು. ಆ ಅಕ್ಷರವನ್ನು ಬೆದರಿಕೆ ಪತ್ರವನ್ನು ನೋಡಿ ಆ ಅಕ್ಷರವನ್ನು ತಾಳೆ ಮಾಡಿದಾಗ ಅದೇ ಟೈಪ್ ರೈಟರ್ನಲ್ಲಿ ಈ ಬೆದರಿಕೆ ಪತ್ರವನ್ನು ಟೈಪ್ ಮಾಡಲಾಗಿದೆ ಎನ್ನುವಂಥ ನಿರ್ಧಾರಕ್ಕೆ ASP ಪಂಕಜ್ ಕುಮಾರ್ ಠಾಕೂರ್ ಬಂದಿದೆ. ತಕ್ಷಣ ಆ ಲೆಟರನ್ನು ಟೈಪ್ ಮಾಡಿದ ಟೈಪಿಸ್ಟ್ ಯಾರು ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಹೇಳಿದರು. ಹಾಗೆ ಪೊಲೀಸರು ಹೋಗಿ ಆ ಟೈಪ್ ರೈಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಟೈಪಿಸ್ಟನ್ನು ಕರೆದುಕೊಂಡು ಪೊಲೀಸ್ ಠಾಣೆಗೆ ಬಂದರು. ಅವರು ಕೂತ್ಕೊಂಡು ಸಾವಧಾನವಾಗಿ, ಅವರು ಮಹಿಳೆ ಆಗಿದ್ದರಿಂದ ಸಾವಧಾನವಾಗಿ ಅವ್ರನ್ನ ವಿಚಾರಿಸಿದರು. ನೋಡಿ, ನೀವು ಇಂತಿಂಥ ಪತ್ರವನ್ನು ಟೈಪ್ ಮಾಡಿದರೆ ಕೆಲವು ದಿನಗಳ ಹಿಂದೆ ನೆನಪು ಮಾಡಿಕೊಳ್ಳಿ. ಅವರು ದಿವಸಕ್ಕೆ ಕಡಿಮೆ ಅಂದರೆ 1,000ಕ್ಕೂ ಮಿಕ್ಕಿ ಲೆಟರ್ಗಳನ್ನು ಟೈಪ್ ಮಾಡ್ತಾ ಇರ್ತಾರೆ. ಅದು ಸಾಮಾನ್ಯವಾಗಿ ಅದು ತಾಲೂಕು ಆಫೀಸಿಗೆ ಕೊಡುವ ಅರ್ಜಿಗಳಿರ್ಬೋದು, ಪೊಲೀಸ್ ಸ್ಟೇಷನ್ಗೆ ಕೊಡುವಂಥ ದೂರು ಅರ್ಜಿಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಬರೆಯುವಂಥ ಅರ್ಜಿಗಳಿರ್ಬೋದು. ಅದರಿಂದಾಗಿ ಅವರು
ಯಾವುದನ್ನು ನೆನಪು ಮಾಡಲಿಕ್ಕೆ ಅಷ್ಟೊಂದು ಸುಲಭ ಇರಲಿಲ್ಲ. ಕೊನೆಗೆ ಅವರು ಹೇಳಿದರು, ಈ ರೀತಿಯ ಒಂದು ಲೆಟ್ರನ್ನು ಒಂದು 4 ದಿವಸದಿಂದ ಒಂದು ವ್ಯಕ್ತಿ ಬಂದು ನನ್ನ ಹತ್ರ ಟೈಪ್ ಮಾಡಿಸಿಕೊಂಡು ಹೋಗಿದ್ದಾರೆ ಅಂತೇಳಿ. ನೀವು ಆ ವ್ಯಕ್ತಿಯನ್ನು ನೋಡಿದರೆ ಗುರ್ತ ಹಿಡಿಬೋದು ಅಂತ ಹೇಳಿದರು. ನೋಡಿದರೆ ಗುರ್ತ ಹಿಡಿಬೋದು, ಯಾಕಂತ ಹೇಳಿದರೆ ಅವರು ಯಾವತ್ತಾದರೂ ನಮಗೆ ತಾಲೂಕು ಆಫೀಸ್ ಅಂತಕ್ಕೆ ಬರ್ತಾ ಇರ್ತಾರೆ ಮತ್ತು ನ್ಯಾಯಾಲಯದ ಸಂಕೀರ್ಣದ ಹತ್ರ ಬರ್ತಾರೆ. ಯಾಕಂದರೆ ಉಡುಪಿಯಲ್ಲಿ ತಾಲೂಕು ಆಫೀಸ್ ಮತ್ತು ನ್ಯಾಯಾಲಯದ ಸಂಕೀರ್ಣಗಳು ಹತ್ತಿರ ಇದೆ. ಸುಮಾರು 200 ಅಡಿಯಷ್ಟು ದೂರ ಇರುವಂಥ 2 ಸಂಕೀರ್ಣಗಳು. ಅದರಿಂದಾಗಲೇ ಇಂತಹ ಖಾಸಗಿ ಟೈಪ್ರೈಟರ್ ಸೆಂಟರ್ಗಳು ಅಲ್ಲೇ ಸುತ್ತಮುತ್ತ ಹೆಚ್ಚಾಗಿ ಇರುವಂಥದ್ದು. ಅದರಿಂದ ನಾನು ಹೇಳಿದ್ರೆ ನಾನು ಗುರ್ತು ಹಿಡಿಬೋದು ಅಂತ ಹೇಳಿ. ಮತ್ತು ಅವರು ಹೇಳ್ತಾರೆ, ಆ ಮನುಷ್ಯ ಯಾವತ್ತು ನಮ್ಮ ಟೈಪ್ರೈಟರ್ ಸೆಂಟರ್ಗೆ ಬರ್ತಾರೆ, ಯಾವುದಾದ್ರು ದೂರ ಅರ್ಜಿಗಳು ಅಂಥದನ್ನೆಲ್ಲ ಟೈಪ್ ಮಾಡಿಸ್ತಾರೆ, ಅದು ನನಗೆ ಅದು ಪರಿಚಯ ಇದೆ ಅಂತ. ಸರಿ ಅಂತ ಹೇಳಿ ಅವರನ್ನು ಕಳುಹಿಸಿ, ಅವರು ಬಂದರೆ ನಮಗೆ ಮಾಹಿತಿ ನೀಡಬೇಕು, ನಾವು ನಿಮ್ಮ ಅಲ್ಲಿಗೆ ಒಂದು ಸ್ಟಾಫ್ ಆಗ್ತೇವೆ ಮತ್ತು ನಿಮಗೆ ಅವರ ಮನೆಗಿನ್ನೆ ಎಲ್ಲಿ ಏನಾದರೂ ಅಂದಾಜಿದ್ರೆ ನಮಗೆ ಒಂದು ಹೇಳಬೇಕು. ಆಯಿತು ಅಂತೇಳಿ ಅವರು ಹೋಗ್ತಾರೆ. ಹೋಗಿ ಅವರ ಬೆನ್ನ ಹಿಂದೆಗೆ ಇವರು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಕಳಿಸ್ತಾರೆ ಮಫ್ತಿಯಲ್ಲಿ. ಅದರಿಂದಾಗಿ ಅವರು ಹೋಗಿ ಅವರ ಟೈಪ್ರೈಟರ್ ಸೆಂಟರ್ನ ದೂರದಲ್ಲಿ ನಿಂತುಕೊಂಡು ವಾಚ್ ಮಾಡ್ತಾ ಇದ್ದಾರೆ, ಯಾರಾದರೂ ಬರ್ತಾರಾ ಅಂತ ಹೇಳಿ. ಯಾರು 1 ದಿವಸ ವಾಚ್ ಮಾಡಿದರೆ ಬರಲಿಲ್ಲ. ಆಗ ಪೊಲೀಸರು ಅವ್ರ ಹತ್ರ ಕೇಳ್ತಾರೆ ಪುನಃ, ಯಾರಾದ್ರು ಬಂದ್ರೆ ಅವರು ಇಲ್ಲ ಬರಲಿಲ್ಲ, ಸಾಮಾನ್ಯವಾಗಿ ಬರ್ತಾರೆ ಅವರು ಇಲ್ಲಿಗೆ, ಈ ಹಿಂದೆ ಹಲವು ಬಾರಿ ನನ್ನ ಹತ್ರ ಟೈಪ್ ಮಾಡಿಕೊಂಡು ಹೋಗಿದ್ದಾರೆ ಅಂತೇಳಿ. ಅದರಿಂದಾಗಿ ಇವರಿಗೆ ಪೊಲೀಸರಿಗೆ ಆಯಿತು, ಇದೊಂದು ಹ್ಯಾಬಿಚುವಲ್ ವ್ಯಕ್ತಿ ಇರಬೇಕು, ಇಂತಹ ಒಂದು ದೂರು ಅರ್ಜಿ ಬರೆಯುವಂತಹ ಮನೋಭಾವ ಹೊಂದಿರುವ ವ್ಯಕ್ತಿಯಾಗಿರಬೇಕು. ಇದು ಏನೋ ಸ್ವಲ್ಪ ವಿಪರೀತಕ್ಕೆ ಹೋಗಿದೆ, ಬೆದರಿಕೆ ತಂತ್ರದ ಮೊರೆ ಹೋಗಿದ್ದಾಗ ಕೆಲವೊಂದು ಅನಪೇಕ್ಷಿತ ಘಟನೆಗಳಿಗೆ ಕಾರಣವಾಗಬಹುದಾದ ಅಂಶಗಳನ್ನು ಉಲ್ಲೇಖಿಸಿ ಟೈಪ್ ಮಾಡಿದ್ದಾರೆ. ಅದೇ ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತ ಅಲ್ಲ, ಅದು ಒಂಥರ ಮಾನಸಿಕವಾಗಿ ದುರ್ಬಲ ವ್ಯಕ್ತಿಯಾಗಿರಬೇಕು ಎನ್ನುವುದನ್ನು ಆಲೋಚನೆ ಮಾಡ್ತಾರೆ. 2 ದಿವಸ ಕಳೆದಾಗ ಈ ಟೈಪ್ ರೈಟಿಂಗ್ ಮಾಡ್ತಾ ಇದ್ದ ಮಹಿಳೆಗೆ ತಪ್ಪನೆ ಯಾವುದೋ ಒಂದು ವಿಚಾರ ನೆನಪಿಗೆ ಬರ್ತದೆ. ಅವರು ಹೇಳ್ತಾರೆ ಪೊಲೀಸರ ಹತ್ರ, ನೋಡಿ ಆ ಮನುಷ್ಯ ಈ ಹಿಂದೆ ನಮ್ಮಲ್ಲಿ ಕೆಲವು ಪತ್ರಗಳನ್ನು ತಾಲೂಕು ಆಫೀಸಿಗೆ ಇವರಿಗೆಲ್ಲ ಟೈಪ್ ಮಾಡಿ ಕೊಂಡೋಗಿ ಕೊಟ್ಟಿದ್ದಾರೆ. ಆದ್ದರಿಂದ ಆ ಮನುಷ್ಯ ಹೆಚ್ಚಿನ ಅಂಶ ಉದ್ಯಾವರದ ಆ ಕಡೆಯವರು, ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರು. ಆದ್ದರಿಂದ ಉದ್ಯಾವರ ಆ ಕಡೆಯ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರು ಯಾವುದಾದ್ರೂ ಅರ್ಜಿ ಕೊಟ್ಟ ಬಗ್ಗೆ ದಾಖಲೆಗಳು ತಾಲೂಕು ಆಫೀಸಲ್ಲಿ ಇದೆಯಾ ಅಂತ ಹೇಳಿ ವಿಚಾರಿಸಿ ನಿಮಗೆ ಆ ವ್ಯಕ್ತಿಯ ವಿಳಾಸ ಪತ್ತೆ ಆಗಬಹುದು ಎನ್ನುವ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದನ್ನು ಹಿಡ್ಕೊಂಡು ಪೊಲೀಸರು ತಾಲೂಕು ಆಫೀಸರ ಟಪಾಲ್ ಸೆಕ್ಷನ್ಗೆ ಹೋಗ್ತಾರೆ. ಯಾಕಂದರೆ ಯಾವುದೇ ನೀವು ಅರ್ಜಿಯನ್ನು ಕೊಂಡೋಗಿ ತಾಲೂಕು ಆಫೀಸಿಗೆ ಕೊಟ್ಟರೆ ಅವರೊಂದು ಟಪಾಲ್ ಸೆಕ್ಷನ್ ಅಂತಿದೆ, ಅಲ್ಲಿ ಒಂದವರು ಸೀಲ್ ಹಾಕ್ತಾರೆ. ಸೀಲಿಗೆ ಒಂದು ನಂಬರ್ ಕೊಡ್ತಾರೆ, ಒಂದು ಡೇಟ್ ಬರೀತಾರೆ, ಮತ್ತೆ ಅಲ್ಲಿ ಒಂದು ಪುಸ್ತಕದಲ್ಲಿ ಎಂಟ್ರಿ ಮಾಡ್ತಾರೆ, ದೂರು ಅರ್ಜಿ ಯಾರು ಕೊಟ್ಟದ್ದು ಅಂತೇಳಿ ಎಂಟ್ರಿ ಮಾಡ್ತಾರೆ. ಅದರಿಂದಾಗಿ ಆ ಎಂಟ್ರಿ ಇರ್ತದೆ ಆ ಪುಸ್ತಕದಲ್ಲಿ. ಮತ್ತು ಆ ದೂರು ಅರ್ಜಿಯನ್ನು ಒಂದು ಟ್ರೇಯಲ್ಲಿ ಇಡ್ತಾರೆ ಮತ್ತು ಅದು ಸಂಬಂಧಪಟ್ಟ ಸೆಕ್ಷನ್ಗಳಿಗೆ ಹೋಗ್ತದೆ, ಟೇಬಲ್ಗಳಿಗೆ ಹೋಗ್ತದೆ. ಒಂದು ನೀರಿನ ವಿಷಯ ಆದರೆ ಒಂದು ಕಡೆಗೆ, ರಸ್ತೆ ವಿಚಾರವಾದರೆ ಒಂದು ಕಡೆಗೆ, ಜಾಗದ ವಿಚಾರ ಆದರೆ ಇನ್ನೊಂದು ಕಡೆಗೆ, ಹೀಗೆ ಅದು ಬೈಫರ್ಕೇಷನ್ ಆಗಿ ಹೋಗ್ತದೆ. ಆದರೆ ಅಲ್ಲಿ ಟಪಾಲ್ ಸೆಕ್ಷನಲ್ಲಿ ಆ ಒಂದು ಎಂಟ್ರಿ ಇರ್ತದೆ. ಪೊಲೀಸರು ಹೋಗಿ ಆ ಪುಸ್ತಕವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದರೆ ಈ ಟೈಪಿಸ್ಟ್ ಹೆಂಗಸು ಸ್ಪಷ್ಟವಾಗಿ ಹೇಳಿದರೆ ಅವರು ಉದ್ಯಾವರ ಸೈಡ್ನವರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರು. ಆದ್ದರಿಂದ ಅವರು ಅದನ್ನು ಹುಡ್ಕೊಂಡು ಹೋಗ್ತಾರೆ. ಉದ್ಯಾವರ ಕಡೆ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ, ಅದನ್ನು ವಾಚ್ ಮಾಡ್ಕೊಂಡು ಹೋದರೆ ನಿಮಗೆ ಅದರಲ್ಲಿ 100 ಅಡ್ರೆಸ್ಗಳು ಸಿಗ್ತವೆ. ಯಾಕಂದರೆ ಅಷ್ಟು ಮಂದಿ ಅರ್ಜಿ ಕೊಟ್ಟಿರ್ತಾರೆ. ದಿವಸಕ್ಕೆ ಕಡಿಮೆ ಅಂದರೆ ತಾಲೂಕು ಆಫೀಸಲ್ಲಿ ಒಂದು 100ರಿಂದ 150 ಅರ್ಜಿಗಳು ಬರ್ತದೆ. ಆದರೆ ಅದನ್ನು 4-5 ದಿವಸಗಳು ಅರ್ಜಿಗಳನ್ನೆಲ್ಲ ಆ ಅಡ್ರೆಸ್ಸನ್ನು ಪರಿಶೀಲನೆ ಮಾಡಿದ್ರೆ ಒಂದು ವ್ಯಕ್ತಿಯ ಬಗ್ಗೆ ಇವರಿಗೆ ಸಂಶಯ ಬರ್ತದೆ. ಅವರು ಉದ್ಯಾವರದವರೇ,
ಅವರು ಸಾಧಾರಣವಾಗಿ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಯಾವುದಾದ್ರೂ ಒಂದು ಕಾರಣಕ್ಕೆ ಬಂದು ಅರ್ಜಿ ಕೊಡ್ತಾ ಇದ್ರು. ಅಲ್ಲ, ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕಾರಣಕ್ಕೆ ಬಂದು ಅರ್ಜಿ ಕೊಡಬೇಕು. ಈ ಮನುಷ್ಯ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಬಂದು ಯಾವುದಾದ್ರೂ ಬೇರೆ ಒಂದು ಕಾರಣ ಇಟ್ಕೊಂಡು ಒಂದು ಅರ್ಜಿ ಕೊಡ್ತಾರೆ. ಮತ್ತು ಆ ಅರ್ಜಿಯ ಪರಿಸ್ಥಿತಿ ಏನಾಗಿದೆ ಅಂತ ವಿಚಾರಿಸಿದ ಕುರುಹುಗಳು ಇಲ್ಲ. ಆದ್ದರಿಂದ ಈ ಮನುಷ್ಯ ಏನೋ ಸಸ್ಪೆಕ್ಟ್ ಇದೆ, ಸಂಶಯ ಇದೆ, ಈ ಮನುಷ್ಯನ ಬಗ್ಗೆ ವಿಚಾರಿಸುವುದು ಒಳ್ಳೆಯದಿಲ್ಲ. ಅವರು ಅಡ್ರೆಸ್ ತಗೊಂಡು ಸೀದಾ ಉದ್ಯಾವರಕ್ಕೆ ಬರ್ತಾರೆ. ಉದ್ಯಾವರಕ್ಕೆ ಬಂದು ನಮ್ಮ ವ್ಯಕ್ತಿಯ ಬಗ್ಗೆ ವಿಚಾರಿಸ್ತಾರೆ. ಆಗ ಅವರು ಹೇಳ್ತಾರೆ, ಇಲ್ಲ, ಮನುಷ್ಯ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥ, ಅದು ಯಾರಿಗೆ ತೊಂದರೆ ಮಾಡುವ ಉದ್ದೇಶ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಅವರಿಗೆ ಯಾವುದಾದರೂ ಒಂದು ವಸ್ತುವನ್ನು ಕಂಡ್ರೆ ಅದರ ಬಗ್ಗೆ ಅವರಿಗೆ ಕುತೂಹಲ ಜಾಸ್ತಿ. ಮತ್ತು ಯಾವುದಾದ್ರೂ ಒಂದು ಅನ್ಯಾಯ ಆಗಿದ್ದರೆ ಅದನ್ನು ಪ್ರತಿಭಟಿಸುವಂಥ ಗುಣ ಇದೆ. ಮತ್ತು ಏನಾದರೂ ಕಾಮಗಾರಿಯಲ್ಲಿ ಲೋಪ ಆಗಿದ್ದರೆ ಅದರ ಬಗ್ಗೆ ದೂರು ಅರ್ಜಿ ಬರೆಯುವಂಥ ಅಭ್ಯಾಸಗಳಿವೆ ಅಂತ ಹೇಳ್ತಾರೆ. ಅವರು ಉದ್ಯಾವರ ಪಂಚಾಯತಿಗೆ ಹೋಗ್ತಾರೆ. ಪಂಚಾಯತಿಗೆ ಹೋಗಿ ಅವರ ಬಗ್ಗೆ ವಿಚಾರಿಸ್ತಾರೆ. ಆಗ ಪಂಚಾಯತ್ನವರು ಹೇಳ್ತಾರೆ, ಅವರು ಯಾವತ್ತೂ ಬಂದು ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಮಾಡೋದು ಅವ್ರದ್ದೊಂದು ಹವ್ಯಾಸ. ಆದ್ದರಿಂದಾಗಿ ಆ ಹವ್ಯಾಸವನ್ನು ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೂ ಅವರ ಮೂಲಭೂತ ಹಕ್ಕು ಅದು. ಒಂದು ಸಮಸ್ಯೆಯನ್ನು ಪ್ರಶ್ನಿಸುವುದು, ಸಮಸ್ಯೆಯನ್ನು ಪರಿಹಾರಕ್ಕೆ ಯತ್ನಿಸುವುದು, ಅಧಿಕಾರಿಗಳೊಂದಿಗೆ ಚರ್ಚಿಸುವುದು, ಅಧಿಕಾರಿಗಳಿಗೆ ದೂರು ಕೊಡುವುದು, ಅದೆಲ್ಲ ಅವರ ಮೂಲಭೂತ ಹಕ್ಕುಗಳು. ಅದರಿಂದಾಗಿ ನಾವು ಅವರನ್ನು ಇಗ್ನೋರ್ ಮಾಡುವುದಿಲ್ಲ. ಆದರೆ ಅವರು ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಮಾಡುವಂಥ ವ್ಯಕ್ತಿ ಅಲ್ಲ. ಆದರೆ ಅವರ ಹ್ಯಾಬಿಟ್ ಇದೊಂದು ಹವ್ಯಾಸ ಅವರಿಗೆ ಅಂತೇಳಿ. ಅದರಿಂದಾಗಿ ಇವರಿಗೆ ಈ ಪತ್ರವನ್ನು ಅದೇ ವ್ಯಕ್ತಿ ಬರೆದಿರ್ಬೋದು ಎನ್ನುವ ಸಂಶಯ ದೃಢಪಡ್ತಾ ಹೋಗ್ತದೆ. ಅದರಿಂದಾಗಿ ಅವರು ಬಂದು SP ಪಂಕಜ್ ಕುಮಾರ್ ಠಾಕೂರ್ ಅವರಿಗೆ ಎಲ್ಲ ವಿಚಾರಗಳು ಹೇಳ್ತಾರೆ. ಇಂಥ ಒಂದು ವ್ಯಕ್ತಿಯ ಬಗ್ಗೆ ನಮಗೆ ಸಂಶಯ ಇದೆ, ಅವರು ಇದೇ ಟೈಪ್ರೈಟರ್ ಸೆಂಟರಲ್ಲಿ ಬಂದು 100 ಅರ್ಜಿಗಳನ್ನು ಟೈಪ್ ಮಾಡಿಸಿದ್ದಾರೆ ಮತ್ತು ವಿವಿಧ ಇಲಾಖೆಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಅಂಶವನ್ನು ಇಟ್ಟುಕೊಂಡು ಅವರಿಗೆ ದೂರು ಅರ್ಜಿ ಬರೆಯುವುದು ಒಂದು ಪರಿಪಾಠ. ಅದರಿಂದಾಗಿ ಅವರು ಈ ಅರ್ಜಿಯನ್ನು ಬರೆದಿರ್ಬೋದು ಅಂತೇಳಿ. ಆದ್ದರಿಂದಾಗಿ ಅವರನ್ನು ಇವರೊಂದಿಗೆ ಪರಿಚಯ ಮಾಡಬೇಕು. ಯಾರಾದ್ರಿಗೆ ಟೈಪ್ ಮಾಡಿದ್ದಾರೆ ಅವರನ್ನು ಗುರುತು ಹಿಡಿಯಬೇಕು, ಅವರೇ ಟೈಪ್ ಮಾಡಿಸಿದ್ದಂತೆ ಅಂತ ಹೇಳಿ ಪೊಲೀಸರು ಹೋಗಿ ಅವರನ್ನು ಉಪಾಯದಿಂದ ಮನೆಯಿಂದ ಕರ್ಕೊಂಡು ಬರ್ತಾರೆ. ಯಾವುದೋ ಒಂದು ಕಾರಣ ಹೇಳಿ, ಪೊಲೀಸರಿಗೆ ಕಾರಣ ಹುಡುಕಲಿಕ್ಕೆ ತುಂಬ ಸಮಯ ಬೇಕಾಗುವುದಿಲ್ಲ. ಅವರು ವಿವಿಧ ಕಾರಣಗಳನ್ನು ವಿವಿಧ ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತಾರೆ. ಆದ್ದರಿಂದಾಗಿ ಅವರು ಹೋಗಿ ಅವರನ್ನು ಕರ್ಕೊಂಡು ಬಂದು ಈ ಮಹಿಳೆಯ ಎದುರಲ್ಲಿ ನಿಲ್ಲಿಸ್ತಾರೆ. ಆಗ ಇವರು ಹೇಳಿದ್ರೆ, ಹೌದು, ಇವರೇ ಟೈಪ್ ಮಾಡಿಸಿರುವುದು ಅಂತೇಳಿ ಮತ್ತೆ ಅವರನ್ನು ಠಾಣೆಗೆ ಕರ್ಕೊಂಡು ಬರ್ತಾರೆ. ASP ಎದುರು ಪ್ರೊಡ್ಯೂಸ್ ಮಾಡ್ತಾರೆ. ಆ ASP ಅವರು ಇಷ್ಟೇ ಕೇಳುವುದು ಅವರನ್ನು, ಈ ಪತ್ರವನ್ನು ನೀವು ಟೈಪ್ ಮಾಡಿಸಿದ್ದ ಅಂತೇಳಿ. ಈಗ ಅವರು ಒಪ್ಪಲಿಲ್ಲ. ಇಲ್ಲ, ನಾನಂತ ಪತ್ರ ಟೈಪ್ ಮಾಡಿಸಿಲ್ಲ, ನಮಗೇನೋ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ. ಮತ್ತು ಅವರೇ ಟೈಪ್ ಮಾಡಿಸಿದ್ದು ಅಂತೇಳಿ ಆ ಟೈಪ್ ರೈಟರ್ ಸೆಂಟರ್ನ ಮಾಲೀಕ ಹೇಳಿದ್ದರಿಂದ ಸ್ವಲ್ಪ ಅವರ ಮೇಲೆ ಒತ್ತಡ ತಂತ್ರ ಪ್ರಯೋಗ ಮಾಡಿದಾಗ ಅವರು ವಾಸ್ತವ ಸ್ಥಿತಿಯನ್ನು ವಿವರಿಸುವುದು. ಯಾಕಂತ ಹೇಳಿದರೆ ಅವರಿಗೆ ಈ ಬಾಂಬ್ ಹಾಕುವಂಥದ್ದು, ವಿಧ್ವಂಸಕ ಕೃತ್ಯ ಮಾಡುವಂಥದ್ದು ಯಾವುದೇ ಇರಾದೆ ಇರಲಿಲ್ಲ. ಆದರೆ NMPT ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, MRPL ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸೂಕ್ತವಾದ ಭದ್ರತಾ ವ್ಯವಸ್ಥೆ ಇಲ್ಲ. ಈ ರೀತಿಯ ಒಂದು ಪತ್ರ ಬರೆದರೆ ಅವರ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚು ಮಾಡಬಹುದು ಮತ್ತು ಸಾರ್ವಜನಿಕರಿಗೆ ಇರುವಂತಹ ಪ್ರವೇಶವನ್ನು ರಿಸ್ಟ್ರಿಕ್ಟ್ ಮಾಡಬಹುದು. ತನ್ಮೂಲಕ ಇನ್ನು ಮುಂದಕ್ಕೆ ಆಗಬಹುದಾದಂಥ ದುರಂತಗಳನ್ನು ತಪ್ಪಿಸಬಹುದು ಎನ್ನುವ ಇರಾದೆಯಿಂದ ನಾನು ಇಂಥ ಪತ್ರ ಬರೆದದ್ದು ಹೌದು. ಅದಕ್ಕೆ ಅದನ್ನು ಟೈಪ್ ಮಾಡಿ ಕಳಿಸಿರುವುದು SP ಅವರಿಗೆ. ಯಾಕಂದರೆ ಅದರ ಇಡೀ ಜವಾಬ್ದಾರಿ ಇರುವುದು SP ಅವರು. SP ಅಂದರೆ ಪೊಲೀಸ್ ಇಲಾಖೆ ಈ ಭದ್ರತೆಯ ವ್ಯವಸ್ಥೆಯ ಮೇಲುಸ್ತುವಾರಿಯನ್ನು ವಹಿಸ್ತದೆ. ಸಾಮಾನ್ಯವಾಗಿ ಭದ್ರತೆಗೆ ಬೇರೆ ಬೇರೆ ವಿಭಾಗಗಳಿರ್ತವೆ. NMPTಯಲ್ಲಿ ಭದ್ರತೆ ವಿಭಾಗ ಇರ್ತದೆ, MRPLಯಲ್ಲಿ ಭದ್ರತೆಗೆ ಬೇರೆ ವಿಭಾಗ ಇರ್ತದೆ. ಆದರೆ ಎಲ್ಲ ಭದ್ರತೆಯ
ಮೇಲುಸ್ತುವಾರಿ ಇರೋದು ಪೊಲೀಸ್ ಇಲಾಖೆಗೆ ಹೆಡ್ ಆಗಿರೋರು ಎಸ್ ಪಿ. ಅದರಿಂದಾಗಿ ನಾನು ಎಸ್ ಪಿಗೆ ಆ ಪತ್ರ ಬರೆದಿದ್ದೇನೆ. ಹೊರತು ನನಗೆ ಯಾವುದೇ ವಿಧ್ವಂಸಕ ಕೃತ್ಯ ಮಾಡುವಂಥ ಉದ್ದೇಶ ಇರಲಿಲ್ಲ. ಆದರೆ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಭಯಭೀತಗೊಳಿಸುವುದು ಸಹ ಅಪರಾಧ. ಆದ್ದರಿಂದ ಆ ವ್ಯಕ್ತಿಯನ್ನು ಮೇಲೆ ಪೊಲೀಸರು ಒಂದು ಕೇಸು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಅವರಿಗೆ ಜಾಮೀನು ಕೊಟ್ಟಿತ್ತು. ಯಾಕಂತ ಹೇಳಿದರೆ ಪೊಲೀಸರ ರಿಮಾಂಡ್ ರಿಪೋರ್ಟಲ್ಲಿ ಅದನ್ನು ಅವರು ಸ್ಪಷ್ಟವಾಗಿ ಹೇಳಿದರು, ಮನುಷ್ಯನಿಗೆ ವಿಧ್ವಂಸಕ ಕೃತ್ಯ ನಡೆಸುವಂಥ ಉದ್ದೇಶ ಇರಲಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಭದ್ರತೆಯನ್ನು ಬಲಪಡಿಸಬೇಕು ಎನ್ನುವ ಇರಾದೆ ಇತ್ತು. ಅದಕ್ಕೆ ಬೇಕಾಗಿ ಎಚ್ಚರಿಕೆಯಾಗಿ ಈ ಪತ್ರವನ್ನು ಬರೆದಿದ್ದಾರೆ. ಆದರೂ ಸಹ ಅದು ಕಾನೂನಿನ ಪ್ರಕಾರ ಅಪರಾಧ ಆಗಿರೋದ್ರಿಂದ ಬಂಧಿಸಿದ್ದೇವೆ ಅಂತ ಹೇಳಿದರು. ಅದರಿಂದ ಅವರಿಗೆ ಮತ್ತೆ ಅದರಲ್ಲಿ ಜಾಮೀನು ಸಿಕ್ಕಿತ್ತು. ನಿರಂತರ ಸುದ್ದಿ